ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಸಮಯ ತುಂಬ ಆಗಿದೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ವಿಶ್ ಯು ಎ ಹ್ಯಾಪಿ ನ್ಯೂ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಕೂಡ ದೇವರು ಒಂದು ಒಳ್ಳೆಯ ಹೊಸ ವರ್ಷವನ್ನು ಒದಗಿಸಿಕೊಟ್ಟಿದ್ದಾರೆ. 2024ನೇ ವರ್ಷದಲ್ಲಿ ಅನೇಕ ಸಂಗತಿಗಳ ವಿಷಯವಾಗಿ ನಾವು ದೇವರಿಂದ ಆದರಣೆಯನ್ನು ಯಾವ ರೀತಿಯಾಗಿ ಹೊಂದಿದೆವೋ, 2025ನೇ ವರ್ಷದಲ್ಲಿಯೂ ಕೂಡ ದೇವರು ನಮ್ಮ ಜೀವಿತದಲ್ಲಿ ತನ್ನ ಆಶೀರ್ವಾದವನ್ನು ನಮಗೆ ಕೊಡಲು ಆತನು ಇಷ್ಟಪಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಆತನ ಆಶ್ರಯದಲ್ಲಿ ಇರ್ತಾರೋ, ಯಾರು ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ಬಂದಿರ್ತಾರೋ, ಅವರ ಜೀವಿತದಲ್ಲಿ ಖಂಡಿತವಾಗಿ ದೇವರು ಏನು ಮಾಡ್ತಾನೆ ರೀ, ಪ್ರತಿಫಲವನ್ನು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದನ್ನು ಒಂದು ವೇಳೆ 2024ರಲ್ಲಿ ನೀವು ಹೊಂದಿಕೊಳ್ಳಲಾರದೆ ಇದ್ದೀರೋ, 2025ನೇ ವರ್ಷದಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದನ್ನು ಏನು ಮಾಡಲಿ, ಅನುಗ್ರಹಿಸಲಿ. ಆಮೇನ್. ಈ ಸಮಯದಲ್ಲಿ ಈ ಹೊಸ ವರ್ಷಕ್ಕಾಗಿ ಹೊಸದಾಗಿ ಒಂದು ಸಂದೇಶವನ್ನು ನಾವು ಕೇಳೋದಕ್ಕಾಗಿ ಇಷ್ಟಪಡೋಣ. ಸಿದ್ಧರಾಗಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಹೊಸ ಸಂದೇಶವನ್ನು ದೇವರ ಒಂದು ವಾಕ್ಯದ ಮೂಲಕವಾಗಿ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯದ ಇವತ್ತಿನ ದಿವಸದ ಸಂದೇಶದ ಅಂಶ ಏನಂತಂದರೆ, ದೇವರನ್ನು ಆಶ್ರಯಿಸಿಕೊಳ್ಳುವವರಿಗೆ ದೇವರು ಉತ್ತಮವಾದಂಥ ಪ್ರತಿಫಲವನ್ನು ಆತನು ಕೊಡುವ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಆಶ್ರಯಕ್ಕೆ ನೀನು ಬಂದ ಕಾರಣಕ್ಕಾಗಿ, ದೇವರನ್ನು ಮೊರೆ ಹೊಕ್ಕಿರುವ ಕಾರಣಕ್ಕಾಗಿ, ದೇವರ ರೆಕ್ಕೆಯ ನೆರಳಿನಲ್ಲಿ, ಆತನ ಪಕ್ಕೆಯ ನೆರಳಿನಲ್ಲಿ ನೀನು ಬಂದಿರುವ ಕಾರಣಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನಗೆ ತನ್ನ ಆಶೀರ್ವಾದವನ್ನು ಆತನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ರೂತಳ ಪುಸ್ತಕ 2ನೇ ಅಧ್ಯಾಯ ಈ ಸಮಯದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ಧ್ಯಾನ ಮಾಡೋಣ. 12ನೇ ವಚನ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದೀಯೋ, ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಯಾವ ದೇವರ ಆಶ್ರಯಕ್ಕೆ ಅಲ್ಲಿರ್ತಕ್ಕಂಥ ರೂತಳು ಬಂದಿದ್ದಳು, ಯಾವ ದೇವರ ನೆರಳಿಗೆ ಆಕೆ ನಾನು ಬರಲೇಬೇಕೆಂಬುದಾಗಿ ಬಂದಿದ್ಲು, ಆ ತಾಯಿಗೆ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳುವಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ. ಬೋವಜನು ಎನ್ನುವಂಥ ವ್ಯಕ್ತಿ ರೂತಳಿಗೆ ಹೇಳಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾತು ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಏನಂತಂದರೆ, ರೂತಳು ಯೌವನಸ್ಥೆ. ರೂತಳು ತನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುವುದಕ್ಕೆ ಆಕೆಗೆ ಅನೇಕವಾದಂಥ ಮಾರ್ಗಗಳು, ವಿಶಾಲ ಮಾರ್ಗಗಳು ಇದ್ದವು. ಆದರೆ ರೂತಳು ಅವೆಲ್ಲವುಗಳನ್ನು ಬಿಟ್ಟು, ನನ್ನ ಅತ್ತೆಯನ್ನು ನಾನು ಅಂಟಿಕೊಂಡಿರಬೇಕು, ನನ್ನ ಅತ್ತೆಯ ದೇವರೇ ನಿಜವಾದಂಥ ಸೃಷ್ಟಿಕರ್ತನಾದಂಥ ದೇವರು ಎಂಬುದಾಗಿ ಪರಿಪೂರ್ಣವಾಗಿ ಆಕೆ ತಿಳಿದುಕೊಂಡು, ಆ ದೇವರ ಬಳಿಗೇ ನಾನು ಬರಬೇಕು, ನಾನು ಆ ದೇವರನ್ನು ಬಿಟ್ಟು ನಾನು ಅಗಲಬಾರದು, ಆ ದೇವರಲ್ಲಿಯೇ ಸ್ಥಿರವಾಗಿರ್ತಕ್ಕಂಥ ನಂಬಿಕೆಯುಳ್ಳ ಭಕ್ತಿಯನ್ನು ನಾನು ಮಾಡಬೇಕು ಎಂಬುದಾಗಿ ಆಕೆ ಆ ಒಂದು ಮೋವಾಬ್ ಎನ್ನುವಂಥ ಶಾಪಗ್ರಸ್ತವಾಗಿರ್ತಕ್ಕಂಥ ಪಟ್ಟಣವನ್ನು, ಲೋಕವನ್ನು ಸೂಚಿಸುವಂಥ ಆ ಮೋವಾಬನ್ನು ಬಿಟ್ಟು ಆಕೆ ದೇವರ ರೊಟ್ಟಿಯ ಪುರ ಎಂಬುದಾಗಿ, ರೊಟ್ಟಿಯ ಕೇಂದ್ರ ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ಬೆತ್ಲೆಹೇಮಿಗೆ ಆಕೆ ಏನು ಮಾಡಿದಳ್ರಿ, ಹೊರಟು ಬಂದಿದ್ದಾಳೆ ಪ್ರಿಯರು. ಯಾಕಂದರೆ ಇಡೀ ಎಲ್ಲ ಮನುಷ್ಯರಿಗೆ ನಿತ್ಯ ಜೀವ ಕೊಡುವಂಥ ಆಹಾರ, ನಿಜವಾದಂಥ ರೊಟ್ಟಿ ಯಾರಾಗಿದ್ದಾರ್ರಿ? ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆತ್ಲೆಹೇಮಿನಲ್ಲಿಯೇ ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಅವತಾರವೆತ್ತಿ ಬಂದಿರುವಂಥದ್ದು. ಈ ಲೋಕದ ಆಹಾರಕ್ಕಾಗಿ ಆಕೆ ಏನು ಮಾಡಲಿಲ್ಲ, ತವಕ ಪಡಲಿಲ್ಲ. ಆದರೆ ನಿತ್ಯ ಜೀವಕ್ಕಾಗಿ ಬೇಡುವಂಥ ಆಹಾರ ಹೊಂದಿದೆ. ಆ ಆಹಾರವೇ ನನಗೆ ಶ್ರೇಷ್ಠ ಎಂಬುದಾಗಿ ನೆನೆಸಿ ಆಕೆ ಅವೆಲ್ಲವುಗಳನ್ನು ಬಿಟ್ಟು ಆಕೆ ಏನು ಮಾಡ್ತಾ ಇದ್ದಾಳೆ,
ಬೆತ್ಲೆಹೇಮಿನ ಕಡೆಗೆ ಬರ್ತಾ ಇದ್ದಾಳೆ ಪ್ರಿಯರೇ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ಬೋವಜನ ಏನಂತೇಳಿ, ನೀನು ಯಾವಾತನ ಆಶ್ರಯಕ್ಕೆ ಬಂದಿದೆಯೋ, ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿದೆಯೋ ಆ ದೇವರೇ ನಿನಗೆ ಉತ್ತಮವಾದಂಥ ಪ್ರತಿಫಲವನ್ನು ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, 2025ನೇ ವರ್ಷದಲ್ಲಿ ನಾವು ಕಾಲಿಟ್ಟಿರುವಂಥ ಸಮಯದಲ್ಲಿ ದೇವರ ಆಶ್ರಯದಲ್ಲಿ ನಾವಿರುವಾಗ, ಆತನ ರೆಕ್ಕೆಯ ನೆರಳಿನಲ್ಲಿ ನಾವಿರುವಾಗ, ಆತನ ಸಮೀಪದಲ್ಲಿ ನಾವಿರುವಾಗ, ಆತನ ಹತ್ತಿರದಲ್ಲಿ ಸ್ಥಿರವಾದಂಥ ಭಯಭಕ್ತಿಯುಳ್ಳ ಜೀವಿತವನ್ನು ನಾವು ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನ ಕೈ ಬಿಡುವ ದೇವರು ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನ ಆಶ್ರಯಕ್ಕೆ ಬಂದಿರತಕ್ಕಂಥ ರೂತಳ ಜೀವಿತ ಚರಿತ್ರವೇ ಏನಾಯ್ತು, ಬದಲಾಯಿತು ಪ್ರಿಯರೇ. ಹಲ್ಲೆಲೂಯಾ. ಯಾವ ರೂತಳು ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿ ಇರಬೇಕಾಗಿತ್ತು, ಆದರೆ ಆ ರೂತಳು ಇವತ್ತಿನ ದಿವಸ ನಾವು ನೆನೆಸ್ಕೊಳ್ತಾ ಇದ್ದೇವೆ ಅಂದರೆ ಇದು ದೇವರ ಕಾರ್ಯ ಹೊರತಾಗಿ ಮತ್ತೊಂದು ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ದಾವೀದನಿಗೆ ಮುತ್ತಜ್ಜಿಯಾಗಿ ಆಕೆ ಬೆಳಗ್ತಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾವೀದನಿಗೆ ಮುತ್ತಜ್ಜಿಯ ಸ್ಥಾನವನ್ನು ವಹಿಸಿಕೊಳ್ತಾಳೆ ಯಾರು? ಇದೇ ರೂತಳು ಪ್ರಿಯರೇ. ಕಾರಣ ಒಂದೇ, ದೇವರು ಆಕೆಯನ್ನು ಏನು ಮಾಡಿದ್ರಿ, ಆಶೀರ್ವಾದ ಮಾಡಿದರು. ದೇವರ ಆಶ್ರಯಕ್ಕೆ ಬಂದಂಥ ಆಕೆಯ ಜೀವಿತವನ್ನು, ಆಕೆಯ ಜೀವಿತ ಚರಿತ್ರವನ್ನೇ ದೇವರು ಏನು ಮಾಡಿದರು, ಸಂಪೂರ್ಣವಾಗಿ ಬದಲಾಯಿಸಿದ್ರು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಆಶ್ರಯದಲ್ಲಿರುವಾಗ ದೇವರು ಖಂಡಿತವಾಗಿ ನಿನ್ನ ಚರಿತ್ರೆಯನ್ನು ಏನು ಮಾಡ್ತಾನೆ, ಬದಲಾಯಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. 2024ನೇ ವರ್ಷದಲ್ಲಿ ಒಂದು ವೇಳೆ ಯಾವ ನೋವು, ಯಾವ ಕಷ್ಟ, ಯಾವ ಬಾಧೆ, ಯಾವ ತೊಂದರೆ, ಯಾವ ಅನಾರೋಗ್ಯ ನಿನ್ನನ್ನು ಹಾಕಿದಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಒಳಪಡಿಸಿತ್ತು, ದೇವರು ವಾಕ್ಯ ಹೇಳ್ತಾ ಇದೆ, ಅದೆಲ್ಲದರಿಂದ, ಆ ಕಟ್ಟುಗಳಿಂದ ದೇವರು ನಿನ್ನನ್ನು ಏನು ಮಾಡ್ತಾನೆ, ಬಿಡಿಸ್ಲಿಕ್ಕಿದ್ದಾನೆ. ಯಾಕಂದರೆ ನೀನು ಆತನ ಆಶ್ರಯದಲ್ಲಿ ಬಂದಿದ್ದೀಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ರೂತಳ ಪುಸ್ತಕದಲ್ಲಿ ಆ ಒಂದು ಎಲ್ಲ ಕಟ್ಟುಗಳೆಲ್ಲವನ್ನ ಆಕೆ ತ್ಯಜಿಸಿ ಏನು ಮಾಡ್ತಾ ಇದ್ದಾಳೆ, ತನ್ನ ಸಂಪ್ರದಾಯಗಳನ್ನು, ತನ್ನ ಪದ್ಧತಿಗಳನ್ನು, ತನ್ನ ಒಂದು ಏನಂತ ಹೇಳ್ತಾ ಇದ್ದೇವೆ, ಆ ಒಂದು ತವರು ಮನೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲವುಗಳನ್ನು ಬಿಟ್ಟು ಆಕೆ ಸಂಪೂರ್ಣವಾಗಿ ದೇವರ ಆಶ್ರಯಕ್ಕೆ ಆ ತಾಯಿ ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರು ಬಾಯಿ ಮಾತಿನಿಂದ ಹೇಳ್ತಾರೆ, ನಾವು ದೇವರನ್ನ ನಂಬಿದ್ದೀವಿ, ದೇವರಲ್ಲಿ ನಾವು ಇದ್ದೀವಿ ಅಂತೇಳಿ, ಆದರೆ ಅವರ ಜೀವಿತ ಎಲ್ಲವೂ ಕೂಡ ಲೋಕಸ್ಥರ ರೀತಿಯಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ರೂತಳು ನಮಗೆ ಕಲಿಸಿಕೊಡುವಂಥ ಮುಖ್ಯವಾದಂಥ ಪಾಠ ಏನಂತಂದರೆ, ನಾನವೆಲ್ಲವುಗಳನ್ನು ಬಿಟ್ಟು ದೇವರ ಬಳಿಗೆ ಬಂದ ಮೇಲೆ ನನ್ನ ಜೀವಿತ ಚರಿತ್ರೆ ಏನಾಯಿತು, ಬದಲಾಯಿತು. ಹಲ್ಲೆಲೂಯಾ. ನನ್ನನ್ನು ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಇರಬೇಕಾದಂಥ ನನ್ನನ್ನು ದೇವರು ಏನು ಮಾಡಿದ, ಎಲ್ಲರೂ ಕೂಡ ಗುರುತಿಸುವ ಹಾಗೆ ತನ್ನ ಕೃಪೆಯನ್ನು ನನ್ನ ಮೇಲೆ ಹೇರಳವಾಗಿ ಸುರಿಸಿದ. ಅದೇ ರೀತಿಯಾಗಿ ನೀವು ಕೂಡ ಆತನ ಪಕ್ಕೆಯ ನೆರಳಿಗೆ ಬರುವಂಥದ್ದೇ ಆದರೆ, ಆತನ ಆಶ್ರಯಕ್ಕೆ ನೀನು ಬರುವಂಥದ್ದೇ ಆದರೆ, ನನ್ನ ಜೀವಿತವನ್ನು ಯಾವ ರೀತಿಯಾಗಿ ದೇವರು ಆಶೀರ್ವಾದ ಮಾಡಿದ್ರು, ನಿನಗೂ ಕೂಡ ಅದೇ ಆಶೀರ್ವಾದವನ್ನು ದೇವರು ಕೊಡಲಿಕ್ಕಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನ ಆಶ್ರಯದಲ್ಲಿ ನಾವು ಸ್ಥಿರವಾಗಿ ಜೀವಿಸುವಂಥ ಮಕ್ಕಳಾಗಿ ಉತ್ತಮವಾದಂಥ ಪ್ರತಿಫಲವನ್ನು ಆತನಿಂದ ನಾವು ಹೊಂದಿಕೊಳ್ಳುವಂಥವರು ಆಗೋಣ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು, ಸಂಗತಿಗಳನ್ನು ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನೇದಾಗಿ, ದೇವರ ಆಶ್ರಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಪಡೆದುಕೊಂಡಿರ್ತಕ್ಕಂಥ ಕೆಲವೊಂದು ಆಶೀರ್ವಾದಗಳನ್ನು ನಾವು ನೋಡೋಣ. ಮೊದಲನೆಯ ಸಮುವೇಲನ ಪುಸ್ತಕ 1ನೇ ಅಧ್ಯಾಯ, ಲೋಕವನ್ನೆಲ್ಲ ಆಶ್ರಯಿಸಿ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಅನೇಕವಾಗಿರ್ತಕ್ಕಂಥ ನೋವುಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಭರಿಸಿ ಆಲಯಕ್ಕೆ ಬಂದಾಗಲೂ ಕೂಡ ದೇವರಿಗೆ ಸ್ಥಾನವನ್ನು ಕೊಡದೆ ಕೇವಲ ಏನಂತ ಹೇಳ್ತೀವಿ, ಆಚಾರ ಭಕ್ತಿಯನ್ನು ಮಾಡಿರುವಂಥ ಒಬ್ಬ ತಾಯಿ ಪ್ರಿಯರೇ. ಹಲ್ಲೆಲೂಯಾ. ದೇವಾಲಯಕ್ಕೆ ಪ್ರತಿ ವರ್ಷವೂ ಕೂಡ ಬರುವಂಥದ್ದು ಅವರಿಗೆ ವಾಡಿಕೆ. ಹಲ್ಲೆಲೂಯಾ. ಪ್ರತಿ ವರ್ಷವೂ ದೇವಾಲಯಕ್ಕೆ ಬರುವಂಥದ್ದು ವಾಡಿಕೆ. ಆದರೆ ಏನು ಮಾಡಬೇಕು, ಆದರೆ ಆ ತಾಯಿಗೆ ಏನಿಲ್ಲ ರೀ, ಭಯಂಕರವಾಗಿರ್ತಕ್ಕಂಥ ನಿಂದೆ, ಭಯಂಕರವಾಗಿರ್ತಕ್ಕಂಥ ಅವಮಾನ, ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾ ಇಲ್ವಲ್ಲ ಎನ್ನುವಂಥ ಒಂದು ಕೊರಗು, ಆ ಒಂದು ಕೊರತೆಯಲ್ಲಿಯೇ ತನ್ನ ಜೀವಿತವನ್ನು, ತನ್ನ ಕಷ್ಟವನ್ನು ಕಳೀತಾ ಇದ್ದಾಳೆ ಪ್ರಿಯರೇ. ಆಕೆಗೆ ಇರುವಂಥ ತಂಗಿಯನ್ನು ತನ್ನ ಗಂಡನಿಗೆ ತಂದುಕೊಂಡಾಗಲೂ ಕೂಡ, ಆಕೆಗೆ ಹುಟ್ಟಿದಂಥ ಮಕ್ಕಳನ್ನು ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚಿನದಾಗಿ ನೋಡಿಕೊಂಡಾಗಲೂ ಕೂಡ ಗಂಡನ್ನು ಹೇಳ್ತಾ ಇದ್ದಾನೆ ಆಕೆಗೆ, 10 ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚಿನವನಾಗಿದ್ದೇನೆ, ನೀನು ಯಾಕೆ ಕೊರಗುತ್ತೀಯ ಎಂಬುದಾಗಿ ಹೇಳಿದರೂ ಕೂಡ ಆಕೆ ತಡ್ಕೊಳ್ತಾ ಇಲ್ಲ. ಆಕೆ ಏನು ಮಾಡ್ತಾ ಇದ್ದಾಳೆ, ಭಯ ಪಡ್ತಾ ಇದ್ದಾಳೆ. ಅಯ್ಯೋ, ನನಗೆ ಸಂತಾನ ಇಲ್ವಲ್ಲ, ನನಗೆ ಮಕ್ಕಳಾಗುವಂಥ ಸ್ಥಿತಿ ಇಲ್ವಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಆಕೆ
ದೇವರ ಸಮೀಪದಲ್ಲಿ ಇರುವ ಹಾಗೆ ಇದ್ದಾಗಲೂ ಕೂಡ ದೇವರಲ್ಲಿ ಇರಲಾರ್ದಂಥ ಒಂದು ಸ್ಥಿತಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನೋಡ್ರಿ, ಸ್ಕೂಲಿಗೆ ಅನೇಕರು ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಆದರೆ ಯಾರು ಫಸ್ಟ್ ರ್ಯಾಂಕ್ ಬರ್ತಾರೆ, ಯಾರು ಸಂಪೂರ್ಣವಾಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ, ಯಾರು ಪಾಸ್ ಆಗ್ತಾರೆ ಹೇಳ್ರಿ? ಒಳ್ಳೆ ರೀತಿಯಲ್ಲಿ ಏನು ಮಾಡಬೇಕು? ಟೀಚರ್ ಹೇಳಿರ್ತಕ್ಕಂಥ ಆ ಒಂದು ಹೋಮ್ವರ್ಕ್ಸ್ಗಳಾಗಿರ್ಬೋದು, ಅವರು ಹೇಳುವಂಥ ಸಮಯದಲ್ಲಿ ಕಾನ್ಸಂಟ್ರೇಷನ್ನಿಂದ ಏನು ಮಾಡಬೇಕು? ಆ ಒಂದು ಪಾಠಗಳನ್ನು ಕೇಳಿದಂಥವ್ರು, ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಎಫರ್ಟ್ ಹಾಕಿದಂಥವ್ರು ಸಂಪೂರ್ಣವಾಗಿ ಅವ್ರು ಏನಾಗ್ತಾರೆ ಹೇಳ್ರಿ? ಪಾಸ್ ಆಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಹೋಗಿರ್ತಾರೆ. ಎಷ್ಟು ತಿಂಗಳು ಸ್ಕೂಲ್ ಇರ್ತೋ ಅಷ್ಟು ತಿಂಗಳುಗಳ ಕಾಲ ಅವರು ಕಂಪ್ಲೀಟಾಗಿ ಅವ್ರು ಏನು ಮಾಡ್ತಾರೆ? ಹೋಗಿರ್ತಾರೆ. ಹಲ್ಲೆಲೂಯಾ. ಆದರೆ ಎಕ್ಸಾಮ್ ಎಲ್ಲರೂ ಬರೀತಾರೆ. ಇವರು ನಾವು ನೋಡ್ತಾ ಇರ್ತೀವಿ, ಒಂದು ದಿವಸವೂ ಕೂಡ ಏನಾಗಿರಲ್ಲ, ಸ್ಕೂಲು ತಪ್ಪಿಸಿರಲ್ಲ. ಪಾಸ್ ಆದಂಥ ವ್ಯಕ್ತಿಗಳು ಒಂದು ವೇಳೆ ತಪ್ಪಿಸಿರ್ತಾರೆ, ಇವರು ಒಂದು ದಿವಸವೂ ಕೂಡ ತಪ್ಪಿಸಿರಲ್ಲ. ಆದರೆ ರಿಸಲ್ಟ್ ನೋಡುವಾಗ ಏನಾಗಿರ್ತಾರೆ? ಇವರು ಫೇಲ್ ಆಗಿರ್ತಾರೆ. ಯಾಕೆ ಫೇಲ್ ಆಗಿರ್ತಾರೆ ಹೇಳ್ರಿ? ಅವರು ಹೋಗಿದ್ದಾರೆ, ಬಂದಿದ್ದಾರೆ, ಹೊರತಾಗಿ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಾಗಿತ್ತು, ವಿದ್ಯಾರ್ಥಿಯ ಒಂದು ಕೆಲಸ ಏನಾಗಿತ್ತು, ಅದನ್ನು ಅವರು ಮಾಡಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಆಲಯಕ್ಕೆ ನಾವು ಬರುವಾಗ, ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ, ದೇವರ ಮಕ್ಕಳ ಲಕ್ಷಣಗಳು ಏನಾಗಿದ್ದವೋ ಅವುಗಳು ನಮ್ಮಲ್ಲಿ ಕಾಣಿಸ್ಕೊಳ್ಳಲಾರದೆ ಸುಮ್ಮನೆ ಓದಿವ ಬಂದಿವ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ತಾಯಿ ಅದೇ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ಈಕೆ ಅನೇಕ ಸಾರಿ ಬಂದಾಗಲೂ ಹೋದಾಗಲೂ ಕೂಡ ಆಕೆ ಕಣ್ಣೀರಿನ ಪ್ರಾರ್ಥನೆ ಮಾಡಿಲ್ಲ. ಆಕೆ ದೇವರಲ್ಲಿ ಕೇಳಿಕೊಂಡಿಲ್ಲ, ಬೇಡಿಕೊಂಡಿಲ್ಲ. ಆಕೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಆಚಾರ ಭಕ್ತಿಯನ್ನು ಆಕೆ ಮಾಡ್ತಾ ಇದ್ದಾಳೆ ಪ್ರಿಯರೇ. ಆದರೆ ಯಾವಾಗ ಸಂಪೂರ್ಣವಾಗಿ ಆಕೆ ಈ ಲೋಕದ ಎಲ್ಲವೂ ಕೂಡ ವ್ಯರ್ಥ ಎಂಬುದಾಗಿ ತಿಳಿದುಕೊಂಡು ಮೊಣಕಾಲೂರಿ ಕಣ್ಣೀರಿನಿಂದ ದೇವರ ಹತ್ರ ಬೇಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಕೆ ಚರಿತ್ರೆಯನ್ನು ದೇವರು ಏನು ಮಾಡಿದ? ಮಾರ್ಪಡಿಸಿದ. ಇಷ್ಟು ದಿವಸ ಒಂದು ವೇಳೆ ನಿನ್ನ ಗಂಡನೇ ಸರ್ವಸ್ವ ಎಂಬುದಾಗಿ ನೆನೆಸಿದೆಯೇನು, ನಿನ್ನ ತಂಗಿಯ ಮಕ್ಕಳೇ ಸರ್ವಸ್ವ ಎಂಬುದಾಗಿ ನೀನು ನೆನೆಸಿದ್ದೀಯೇನು ಅನ್ನಳೆ. ಆದರೆ ಈಗ ನೀನು ನನ್ನ ಬಳಿಗೆ ಬಂದಿದೆಯಲ್ಲ, ನನ್ನ ಸಮೀಪಕ್ಕೆ ಬಂದಿದೆಯಲ್ಲ, ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ, ನಾನು ನಿನಗೆ ಗರ್ಭಫಲವನ್ನು ಕೊಡ್ತೇನೆ, ನಾನು ನಿನ್ನ ಕಣ್ಣೀರನ್ನು ಒರೆಸ್ತೇನೆ, ನಿನ್ನ ದುಃಖವನ್ನು ನೀಗಿಸ್ತೇನೆ, ನಿನಗೆ ಸೌಖ್ಯವನ್ನು ಕೊಡ್ತೇನೆ. ನಿನ್ನಲ್ಲಿ ಯಾರು ಒಂದು ವೇಳೆ ಆಗೋದಿಲ್ಲ ಎಂಬುದಾಗಿ ಯಾರು ಅಂದುಕೊಂಡಿದ್ರು ಅವರ ಮಧ್ಯದಲ್ಲಿಯೇ ನಿನ್ನ ಕಣ್ಣೀರಿಗೆ ಬದಲಾಗಿ ನಾನು ನಿನಗೆ ನಗುವನ್ನು ನಾನೇನು ಮಾಡ್ತೀನಿ? ಅನುಗ್ರಹಿಸ್ತೀನಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆಕೆ ಮೊಣಕಾಲೂರಿ ದೇವರ ಸಮೀಪದಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿಯವರೆಗೆ ಸಮೀಪಕ್ಕೆ ಬಾರದ ಆಕೆ, ಅಲ್ಲಿಯವರೆಗೆ ದೇವರನ್ನು ಆಶ್ರಯಿಸಿಕೊಳ್ಳಲಾರದ ಆಕೆ, ಅಲ್ಲಿವರೆಗೆ ಕೇವಲ ಬಂದ್ವ್ಯಾ, ದೇವಾಲಯದಲ್ಲಿ ಊಟ ಮಾಡಿದ್ವ್ಯಾ, ದೇವಾಲಯದಿಂದ ಹೊರಗಡೆ ಹೋಗ್ಬಿಟ್ವ್ಯಾ, ಅಲ್ಲಿ ಬಂದಿರ್ತವ್ರನ್ನ ಮಾತಾಡ್ಸಿದ್ವ್ಯಾ, ಮಾಡುವ ಸಮಯದಲ್ಲಿ ಆರಾಧನೆ ಮಾಡಿದ್ವಿ, ಓದ್ವಿ, ಇವ್ರನ್ನ ಅದೆಲ್ಲ ಲೋಕದ ಆಚಾರ ಎಲ್ಲವುಗಳನ್ನು ಬಿಟ್ಟು ಸಂಪೂರ್ಣವಾಗಿ ಎಲ್ಲಿಗೆ ಬರ್ತಾ ಇದ್ದಾಳೆ ಆಕೆ? ದೇವರ ಸಮೀಪಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನು ಆಶ್ರಯಿಸಿಕೊಂಡವರಿಗೆ ದೇವರು ಖಂಡಿತವಾಗಿ ಏನು ಕೊಡ್ತಾನೆ? ಬಹುಮಾನವನ್ನು ಕೊಡ್ತಾನೆ. 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನನ್ನು ಕುರಿತು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ರಿ, ಆಕೆಗೆ ಕಳವಳ, ದುಃಖ, ಕಣ್ಣೀರು ಯಾವಾಗ ಬಂತ್ರಿ? ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಆಕೆ ಹೋದಂಥ ಸಮಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಎಲ್ಲರ ಆಕೆಯನ್ನು ದೂರ ತಳ್ಳಿದರೂ ಕೂಡ ದೇವರು ಮಾತ್ರ ಆಕೆಯನ್ನು ಏನು ಮಾಡಲಿಲ್ಲ? ದೂರ ತಳ್ಳಲಿಲ್ಲ. ಹಲ್ಲೆಲೂಯಾ. ಆಕೆ ಮೊಣಕಾಲುರುತ್ತಾ ಇದ್ದಾಳೆ, ದೇವರೇ, ನನ್ನ ದುಃಖವನ್ನು ನೀನು ಪರಾಂಬರಿಸಬೇಕು, ನೀನು ನನಗೊಬ್ಬ ಮಗನನ್ನು ಕೊಡಬೇಕು, ಕೊಟ್ಟಿರ್ತಕ್ಕಂಥ ಆ ಮಗನನ್ನು ನಾನು ನಿನ್ನ ಸೇವೆಗೇ ನಾನೇನು ಮಾಡ್ತೀನಿ? ಪ್ರತಿಷ್ಠಿಸಿ ಕೊಡ್ತೀನಿ ಎಂಬುದಾಗಿ ಸಂಪೂರ್ಣವಾಗಿ ಆಕೆ ದುಃಖದಿಂದ ಕಣ್ಣೀರಿನಿಂದ ಗೋಳಾಡುತ್ತಾ ಮಾಡಿರ್ತಕ್ಕಂಥ ಹೋರಾಟದ ಪ್ರಾರ್ಥನೆಯ ಫಲವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಆಕೆಯನ್ನು ನೆನಪು ಮಾಡಿಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಆಕೆಯನ್ನು ಏನು ಮಾಡಿದಂತ ಹೇಳ್ತಾ ಇದ್ದ ವಾಕ್ಯ, ನೆನಪು ಮಾಡಿಕೊಂಡ. ದೇವರ ಆಶ್ರಯಕ್ಕೆ ಬಂದು ಆತನ ಸಮೀಪದಲ್ಲಿ ನಿಲ್ಲುವಂಥ ಪ್ರತಿಯೊಬ್ಬರನ್ನು ಕೂಡ ದೇವರು ಏನು ಮಾಡ್ತಾನೆ? ದೂರ ತಳ್ಳೋದಿಲ್ಲ ಪ್ರಿಯರೇ. ಆತನು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆಶ್ರಯಿಸಿಕೊಂಡಂಥ
ಹನ್ನಳು, ದೇವರ ಆಶ್ರಯಕ್ಕೆ ಬಂದಂಥ ಹನ್ನಳು ದೇವರಿಂದ ಸಂಪೂರ್ಣವಾಗಿ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾಳೆ. ಆಕೆ ಸಾಕ್ಷಿ ಹೇಳ್ತಾ ಇದ್ದಾಳೆ. ಏನಂತ ಹೇಳಂತಂದ್ರೆ 26ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೇ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೇ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ತಾಯಿ ಸಾಕ್ಷಿ ಕೊಡ್ತಾ ಇದ್ದಾಳೆ. ಏನಂತ ಸಾಕ್ಷಿ ಕೊಡ್ತಾ ಇದ್ದಾಳೆ? ನನ್ನ ತಂಗಿಗೆ ಇಷ್ಟು ಜನ ಮಕ್ಕಳಿದ್ರು, ಆ ಮಕ್ಕಳಿಗಿಂತ ಈಗ ನನಗೆ ದೇವರು ಏನು ಮಾಡಿದಾನೆ, ನನ್ನ ಪ್ರಾರ್ಥನೆಯ ಫಲವಾಗಿ. ಅಂದ್ರೆ ಏನು ಮಾಡ್ತಾ ಇದ್ದಾಳೆ? ಸ್ವಂತ ಅಂದ್ರೆ ಏನು ಹೇಳ್ತಾ ಇದ್ದೀವಿ, ಪರ್ಸ್ನಲ್ ಆಗಿ, ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ? ಪ್ರಾರ್ಥನೆ ನಾನು ಮಾಡಿದ್ದೇನೆ, ದೇವರು ನನಗೇನು ಮಾಡಿದ? ಅನುಗ್ರಹಿಸಿದ. ಕಣ್ಣೀರನ್ನು ನಾನು ಸುರಿಸಿದ್ದೇನೆ, ನನ್ನ ಕಣ್ಣೀರಿಗೆ ಪ್ರತಿಫಲವಾಗಿ ದೇವರು ನನಗೊಬ್ಬ ಮಗನನ್ನು ಕೊಟ್ಟ. ನನ್ನ ಪ್ರಾರ್ಥನೆಯನ್ನು ದೇವರು ನಿರಾಕರಿಸದೆ ಸಂಪೂರ್ಣವಾಗಿ ನನ್ನ ಪ್ರಾರ್ಥನೆ ಫಲಿಸುವ ಹಾಗೆ ದೇವರು ನನ್ನನ್ನು ಜ್ಞಾಪಕ ಮಾಡಿಕೊಂಡ ಎಂಬುದಾಗಿ ಸಂಪೂರ್ಣವಾಗಿ ಆಕೆ ಏನು ಮಾಡ್ತಾ ಇದ್ದಾಳ್ರಿ? ಸಾಕ್ಷಿ ಕೊಡ್ತಾ ಇದ್ದಾಳೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ಸಹೋದರ ಸಹೋದರಿ, ವ್ಯಕ್ತಿಗತವಾಗಿ ಪ್ರತಿ ಒಬ್ಬೊಬ್ಬರಿಗೂ ಕೂಡ ನಮಗೆ ವೈಯಕ್ತಿಕ ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ 2024ನೇ ವರ್ಷದಲ್ಲಿ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿಲ್ವೇನು? ಆದರೆ ಇನ್ನು ಮುಂದೆ 2025ನೇ ವರ್ಷದಲ್ಲಿ ವ್ಯಕ್ತಿಗತವಾದಂಥ ವೈಯಕ್ತಿಕ ಪ್ರಾರ್ಥನೆಯನ್ನು ನಾವು ಮಾಡುವಂಥವ್ರಾಗೋಣ. ಹಲ್ಲೆಲೂಯಾ. ಪ್ರಾರ್ಥನೆಗೋಸ್ಕರವಾಗಿ ಸ್ವಾಮಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಂತ ಹೇಳಿಲ್ಲ. ಹಲ್ಲೆಲೂಯಾ. ಅಯ್ಯೋರ ಮೇಲಾಗಲಿ, ಸ್ನೇಹಿತರ ಮೇಲಾಗಿರಲಿ, ಚೆನ್ನಾಗಿ ಅವ್ರು ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಪ್ರಾರ್ಥನೆ ನಾವೇ ದೇವರಿಗೆ ಏನು ಮಾಡುವಂಥದ್ದು ಮಾಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ದೈವ ಸೇವಕರ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳ್ತಾನೆ. ಹಲ್ಲೆಲೂಯಾ. ಅವರಿಗೂ ಕೂಡ ನಾವು ಪ್ರಾರ್ಥನೆಗೋಸ್ಕರವಾಗಿ ನಾವು ರಿಕ್ವೆಸ್ಟ್ಗಳನ್ನು, ಪ್ರಾರ್ಥನೆ ಏನಂತ ಹೇಳ್ತೀವಿ, ವಿನಂತಿಗಳನ್ನು ಕಳುಹಿಸುವುದು ತಪ್ಪೇನಲ್ಲ. ಆದರೆ ನಾವು ಪ್ರಥಮವಾಗಿ ನಾವು ಕೂಡ ಪ್ರಾರ್ಥನೆ ಮಾಡುವಂಥದ್ದನ್ನು ಕಲಿಬೇಕು. ನಾವು ಕಲಿಲಾರದೆ ಹೋದರೆ ಖಂಡಿತವಾಗಿ ಏನಾಗ್ತೀವಿ? ಫಲಗಳಿಂದ ನಾವು ವಂಚಿತರಾಗ್ತೀವಿ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈಕೆ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡಿದ್ಲು. ಆ ವ್ಯಕ್ತಿಗತವಾಗಿ ಮಾಡಿರ್ತಕ್ಕಂಥ ಆಕೆ ಕಣ್ಣೀರಿಗೆ ಬದಲಾಗಿ ದೇವರು ಒಂದು ಸಮಯದಲ್ಲಿ ಆತನಿಗೆ, ಆ ತಾಯಿಗೆ ಯಾರನ್ನು ಒದಗಿಸಿಕೊಟ್ಟಿದ್ದಾರೆ? ಸಮುವೇಲನೆನ್ನುವಂಥ ಮುದ್ದಾದಂಥ ಬಾಲಕ. ಆ ಬಾಲಕನನ್ನು ಕೊಟ್ಟಾದ ಮೇಲೆ ಆಕೆ ಕೇಳಿದ ಒಬ್ಬ ಮಗನನ್ನು, ಆಕೆ ಗರ್ಭ ಮುಚ್ಚಲ್ಪಡ್ತು. ಮತ್ತೆ ಏಲಿ ಪ್ರವಾದಿ ಹೇಳ್ತಾರೆ ಏನಂತೇಳಿ, ನಿನಗೆ ಪುನಃ ಮಕ್ಕಳಾಗಲಿ ಎಂಬುದಾಗಿ ಆಕೆಯನ್ನು ಆಶೀರ್ವದಿಸಿದಾಗ, ದೇವರ ಮಾತನ್ನು ಬಿಡುಗಡೆ ಮಾಡಿದಾಗ ಪುನಃ ಆಕೆಗೆ ತನ್ನ ತಂಗಿಗಿಂತ ಹೆಚ್ಚಿನದಾಗಿ ಒಂದು ಮಗುವನ್ನು ದೇವರು ಏನು ಮಾಡಿದ? ಆಕೆಗೆ ಅನುಗ್ರಹ ಮಾಡಿದ ಪ್ರಿಯರೇ. 6 ಜನ ಮಕ್ಕಳನ್ನು ಕೊಟ್ಟ. ಹಲ್ಲೆಲೂಯಾ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಆಶ್ರಯಕ್ಕೆ ನೀನು ಬರುವಾಗ, ದೇವರ ಸಮೀಪಕ್ಕೆ, ದೇವರ ಸನ್ನಿಧಾನಕ್ಕೆ ನೀನು ಬರುವಾಗ ಸಂಪೂರ್ಣವಾಗಿ ದೇವರು ನಿನಗೆ ಬಹುಮಾನವನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹನ್ನಳು ತನ್ನ ಹೃದಯಾಂತರಾಳದಿಂದ ಆಕೆ ದೇವರಿಗೆ ವಿಜ್ಞಾಪನೆ ಮಾಡಿ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ. ಆಕೆ ದೇವರಿಗೆ ಏನು ಹೇಳ್ತಾ ಇದ್ದಾಳೆ? ಒಂದ್ಸರಿ ನೋಡೋಣ. 2ನೇ ಅಧ್ಯಾಯದ ಕಡೆಗೆ ಬರೋಣ. ಓದ್ತೀರ ಯಾರಿಲ್ವಲ್ರಿ? ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಆಕೆ ದೇವರನ್ನ ಹೊಗಳಿ ಆಡಿ ಒಂದು ಹಾಡನ್ನು ಏನು ಮಾಡಿಲ್ಲಕ್ಕೆ ರಚಿಸಿರುವಂಥದ್ದನ್ನು ಇಲ್ಲಿ ಸತ್ಯವೇದದಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನನ್ನನ್ನು ಮೇಲಕ್ಕೆ ಎತ್ತಿಸಿದ, ದೇವರು ನನ್ನನ್ನು ಕೆಳಮಟ್ಟಕ್ಕೆ ನಿಲ್ಲಿಸಲಿಲ್ಲ. ನನ್ನ ಹೃದಯ ಯೆಹೋವನಲ್ಲಿ, ದೇವರಲ್ಲಿ ಆನಂದ ಪಡ್ತಾ ಇದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ಯಾರು ನನ್ನನ್ನು ಏನೆಲ್ಲ ಮಾತಾಡಿಕೊಂಡ್ರು ಅವರ ಮುಂದೆ ಪುನಃ ನನ್ನನ್ನು ದೇವರು ಎತ್ತಿ ನಿಲ್ಲಿಸಿದ್ದಾನೆ. ಯಾಕಂದರೆ ನಾನೇನು ಆರಾಧನೆ ಮಾಡುವಂಥ ದೇವರು ಶತ್ರುಗಳ ಮುಂದೆ ನಮಗೆ ಔತಣವನ್ನು ಕೊಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರಂತೆ ನಮಗೆ ಗೌರವವನ್ನು ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ, ಆತನು ನಮ್ಮನ್ನೇನು ಮಾಡ್ತಾನೆ? ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಆತನೇನು ಮಾಡ್ತಾನೆ? ಶೃಂಗರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ಆಶ್ರಯಕ್ಕೆ ಬಂದಿರತಕ್ಕಂಥ ತಾಯಿಯಾದಂಥ ಹನ್ನಳು ಆಕೆ ಆಶೀರ್ವಾದವನ್ನು ಪಡೆದುಕೊಂಡಳು ಪ್ರಿಯರೇ. ಆಶ್ರಯ
ದೇವರ ಆಶ್ರಯದಲ್ಲಿ ನಾವಿರುವಾಗ ಆಶೀರ್ವಾದವನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾರೆ, ಒದಗಿಸಿ ಕೊಡ್ತಾರೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ರೂತಳು ಕೂಡ ದೇವರ ಆಶ್ರಯಕ್ಕೆ ಬಂದಂಥ ಸಮಯದಲ್ಲಿ ಆಕೆಯ ಚರಿತ್ರೆಯನ್ನು ದೇವರು ಏನು ಮಾಡಿದರು, ಮಾರ್ಪಡಿಸಿದರು ಪ್ರಿಯರು. ಅದೇ ರೀತಿಯಾಗಿ ನಾವು ನೋಡುವಾಗ ಇನ್ನೂ ಅನೇಕ ಸಂಗತಿಗಳು ಸತ್ಯವೇದದಲ್ಲಿದ್ದಾವೆ. ಯೇಸು ಸ್ವಾಮಿಯ ಬಳಿಗೆ, ಯೇಸು ಸ್ವಾಮಿಯ ಆಶ್ರಯಕ್ಕೆ ಅನೇಕರು ಆತನ ಸಮೀಪಕ್ಕೆ ಬಂದಂಥ ಸಮಯದಲ್ಲಿ ಅನೇಕರು ಏನು ಮಾಡಿದ್ರು, ಆತನಿಂದ ಬಿಡುಗಡೆಯನ್ನು ಪಡೆದುಕೊಂಡ್ರು. ಅನೇಕರು ಯಾರು ದುರಾತ್ಮ ಶಕ್ತಿಗಳಿಂದ ಬಂಧಿತರಾಗಿದ್ದರು, ಭಯಂಕರವಾಗಿರ್ತಕ್ಕಂಥ ಅರಚಾಟ ಕಿರುಚಾಟಗಳನ್ನು ಮಾಡುವಂಥವರಾಗಿದ್ದರು, ಅಂಥವರನ್ನು ಸ್ವಾಮಿಯ ಬಳಿಯಲ್ಲಿ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ಪ್ರಿಯರೇ, ಒಂದು ಸಾರಿ ನೀವು ಮತ್ತಾಯನ ಬರೆದ ಸುವಾರ್ತೆ ಕಡೆಗೆ ಬಂದಿದೆ, ಆದರೆ 4ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ. ಸತ್ಯವೇದದಲ್ಲಿ ಓದೋಣ ಒಂದು ಸಾರಿ. ಮೂರನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವಿನ ಆಶ್ರಯಕ್ಕೆ ಆವತ್ತಿನ ದಿವಸಗಳಲ್ಲಿ ಅನೇಕರು ಬಂದರು. ಹಲ್ಲೆಲೂಯಾ. ಎಷ್ಟು ಜನರು? ಲೆಕ್ಕ ಬಿಡಲಾರದಷ್ಟು ಅಸಂಖ್ಯಾತ ಜನರು. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಸುದ್ದಿ ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇಶಗಳಲ್ಲಿರ್ತಕ್ಕಂಥ ಮೈಯಲ್ಲಿ ನೆಟ್ಟಗಿಲ್ಲದವರು, ಮತ್ತೆ ನಾವು ನೋಡ್ತಾ ಇದ್ದೇವೆ ಕುಷ್ಠರೋಗಿಗಳು, ಮತ್ತೆ ನಾವು ನೋಡ್ತಾ ಇದ್ದೇವೆ ಪಾರ್ಶ್ವವಾಯು ರೋಗಿಗಳು, ಮೂರ್ಛಾ ರೋಗಿಗಳು, ಆ ರೋಗಗಳು ಎಂತೆಂಥ ರೋಗಗಳಿಂದ ಬಳಲ್ತಾ ಇದ್ರು, ಅವರೆಲ್ಲರೂ ಕೂಡ ಎಲ್ಲಿಗೆ ಬಂದ್ರಂತೆ? ಯೇಸು ಕ್ರಿಸ್ತನ ಬಳಿಗೆ ಬಂದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಆಶ್ರಯಕ್ಕೆ ನೀನು ಬರುವಾಗ ಯಾವ ಕಾರ್ಯ ಅಸಾಧ್ಯವೆಂಬುದಾಗಿ ನಿನಗೆ ಕಾಣಿಸ್ತಾ ಇದ್ದು, ದೇವರು ಅದನ್ನು ಏನು ಮಾಡ್ತಾನೆ? ಸಾಧ್ಯಗೊಳಿಸ್ತಾನೆ. ದೇವರ ಆಶ್ರಯಕ್ಕೆ ನೀನು ಬರುವಾಗ ಎರಡನೆಯದಾಗಿ ನಿನ್ನ ಜೀವಿತದಲ್ಲಿ ಶಾರೀರಿಕವಾಗಿ ಇರುವಂಥ ಯಾವ ಸಮಸ್ಯೆಗಳು ನಿನ್ನನ್ನು ಆಳ್ವಿಕೆ ಮಾಡಿ ನಿನ್ನನ್ನು ಬಲಹೀನತೆಯ ಕಡೆಗೆ ನಡೆಸ್ತಾ ಇದ್ದೇವೋ ಅವೆಲ್ಲವುಗಳಿಂದ ದೇವರು ಏನು ಮಾಡ್ತಾನೆ? ವಿಮೋಚನೆ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಸಮೀಪಕ್ಕೆ ಅವರೆಲ್ಲರೂ ಬಂದರು ಪ್ರಿಯರೇ. ಪರಮ ವೈದ್ಯನಾಗಿರುವಂಥ ಯೇಸು ಸ್ವಾಮಿ ಆತನ ಬಾಯಿ ಮಾತಿನಿಂದ ಎಲ್ಲರನ್ನು ಏನು ಮಾಡಿದ? ಸ್ವಸ್ಥ ಮಾಡಿದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಆತನನ್ನು ಸಂಪೂರ್ಣವಾಗಿ ನಾವು ನಂಬುವವರಾದರೆ, ಆತನ ಆಶ್ರಯದಲ್ಲಿ ಸಂಪೂರ್ಣವಾಗಿ ನಾವು ನಂಬಿಕೆಯಿಂದ ಬರುವಂಥದ್ದಾದರೆ ಖಂಡಿತವಾಗಿ ಆತನು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಪ್ರಿಯರೇ. ಕುಷ್ಠರೋಗಿಗಳು ಆತನನ್ನು ಹುಡುಕಿಕೊಂಡು ಬಂದರು. ಆವತ್ತಿನ ದಿವಸದಲ್ಲಿ ಕುಷ್ಠರೋಗಿಗಳನ್ನು ಏನು ಮಾಡ್ತಾ ಇದ್ರಿ? ಊರಿನಿಂದ ಹೊರಗಡೆ ಆಗ್ತಿದ್ರು, ಬಹಿಷ್ಕಾರ ಆಗ್ತಾಯಿದ್ರು. ಏನು ಮಾಡ್ತಿದ್ರು? ಬಹಿಷ್ಕಾರ, ಆಚೆ ಇಡ್ತಾ ಇದ್ರು. ಊರು ಒಳಗಡೆ ಅವರಿಗೆ ಪ್ರವೇಶ ಇಲ್ಲ. ಅವರಿಗೆ ಊಟದ ವಿಷಯವಾಗಿರ್ಬೋದು, ಅಥವಾ ಸಂಬಂಧಿಕರ ವಿಷಯವಾಗಿರ್ಬೋದು, ಸ್ನೇಹಿತರ ವಿಷಯವಾಗಿರ್ಬೋದು, ಯಾರಿಗೂ ಕೂಡ ಮಾತಾಡುವ ಹಾಗೆ ಇಲ್ಲ. ಒಂದು ವೇಳೆ ಅವರು ಅಡವಿಯಲ್ಲಿರುವಾಗ ಕಾಡು ಪ್ರಾಣಿಗಳು ಬಂದು ಅವ್ರನ್ನ ತಿನ್ಬೋದು, ಏನೆಲ್ಲ ಸಮಸ್ಯೆಗಳು ಅವರು ಪಡ್ಬೋದು. ಈ ಚಳಿಯನ್ನು ನೆನಪು ಮಾಡಿಕೊಂಡ್ರೆ ಆವತ್ತಿನ ದಿವಸಗಳಲ್ಲಿ ಅವರು ಯಾವ ರೀತಿಯಾಗಿ ಜೀವಿಸಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಅಂತಹ ಕುಷ್ಠರೋಗಿಗಳು ಸ್ವಾಮಿ ಆಶ್ರಯಕ್ಕೆ ಬಂದಾಗ ಆತನ ಒಂದೇ ಒಂದು ಬಾಯಿ ಮಾತು ಏನು ಮಾಡ್ತಾರೆ? ಆ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡ್ತಾರೆ. ನಾನು ನಿನ್ನ ಮೇಲೆ ನನಗೆ ಮನಸ್ಸಿದೆ, ನಾನು ನಿನ್ನ ಮೇಲೆ ಕನಿಕರವನ್ನು ತೋರಿಸ್ತಾ ಇದ್ದೇನೆ, ನಿನ್ನ ಶುದ್ಧಿಯಾಗು ಎಂಬುದಾಗಿ ಆತನು ಹೇಳಿದಂಥ ಒಂದೇ ಮಾತು ಅನೇಕ ಕುಷ್ಠರೋಗಿಗಳನ್ನು ಏನು ಮಾಡ್ತಾರೆ? ವಾಸಿ ಮಾಡ್ತು, ಶುದ್ಧಿ ಮಾಡ್ತು ಪ್ರಿಯರೇ. ಅನೇಕ ಕುಂಟರು, ಕುರುಡರು, ಅನೇಕವಾಗಿರ್ತಕ್ಕಂಥ ಬಾಧೆಗಳಲ್ಲಿ, ಅವಮಾನಗಳಲ್ಲಿ ಜೀವಿಸುವಂಥ ಅನೇಕ ಜನರು ಏನು ಮಾಡಿದರು ಪ್ರಿಯರೇ? ಸ್ವಾಮಿಯ ಬಳಿಗೆ ಬಂದರು. ಕುರುಡರಾದರು, ದಾವೀದನ ಕುಮಾರೇ ನನ್ನನ್ನು ಕರುಣಿಸು ಎಂಬುದಾಗಿ ಆತನ ಆಶ್ರಯಕ್ಕೆ ಬಂದಾಗ ಎಷ್ಟೆಲ್ಲ ಜನಜಂಗುಳಿ ಮಧ್ಯದಲ್ಲಿ ಯಾರಾದರೂ ನಮ್ಮನ್ನು ಕರೆದ್ರೆ ನಮ್ಗೆ ಗೊತ್ತಾಗತ್ತೆ ರೀ. ಜಾತ್ರೆ ಇರುತ್ತಾ, ಆ ಜಾತ್ರೆ ಸಮಯದಲ್ಲಿ ನಾವೆಲ್ಲೋ ನಡುವೆ ಇರ್ತೀವಿ, ಯಾರಾದರೂ ನಮ್ಮನ್ನು ಕೂಗಿದಾಗ ನಮಗೆ ಸೌಂಡ್ ಗೊತ್ತಾಗುತ್ತೆ. ಅಲ್ಲಿರೋದೇ ಮಾತಾಡೋದೇ, ಪಕ್ಕದಾಗ ಇರೋದು ಏನಾಗಲ್ಲ, ಕೇಳಿಸಲ್ಲ. ಆದರೆ ಸ್ವಾಮಿ ಅವತ್ತಿನ ದಿವಸ ಆ ಕುರುಡನ್ನು, ಕುರುಡನಾಗಿರ್ತಕ್ಕಂಥ ಬಾರ್ತಿಮಾಯನ ಸ್ವರವನ್ನು ಆತನು ಕೇಳಿಸಿಕೊಂಡು ಆತನ ಏನು ಮಾಡ್ತಾ ಇದ್ದಾನೆ? ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ. ಹಲ್ಲೆಲೂಯಾ. ಅವನು ನನ್ನನ್ನು ಕೂಗುತ್ತಾ ಇದ್ದಾನೆ, ಅವನು ನನ್ನ ಆಶ್ರಯಕ್ಕೆ ಬರಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅವನು ನನ್ನನ್ನು ಏನು ಮಾಡ್ತಾ ಇದ್ದಾನೆ? ಭಿನ್ನವಿಸ್ತಾ ಇದ್ದಾನೆ, ಮೊರೆ ಇಡ್ತಾ ಇದ್ದಾನೆ, ಅವನು ಕೂಗುತ್ತಾ ಇದ್ದಾನೆ ಎಂಬುದಾಗಿ ನೆನೆಸಿ ಸ್ವಾಮಿ ಏನು ಮಾಡಿದ್ರು? ತನ್ನ ಬಳಿಗೆ ಕರೆತಂದ ಸಮಯದಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ಕುರುಡನಿಗೆ ಕಣ್ಣುಗಳನ್ನು ಏನು ಮಾಡಿದ್ರೆ? ಆತ
ಒದಗಿಸಿಕೊಟ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಆಶ್ರಯಕ್ಕೆ ಬರುವಾಗ ದೇವರು ಶಾರೀರಿಕವಾಗಿ ಕೂಡ ಇರ್ತಕ್ಕಂಥ ಬಲಹೀನತೆಗಳನ್ನು ಆತನ ಏನು ಮಾಡಬಲ್ಲ, ಮಾರ್ಪಡಿಸಬಲ್ಲ ಶಕ್ತಿ ಉಳ್ಳಂಥ ದೇವರು ಪ್ರಿಯರೇ. ನಾವು ನಂಬುವುದೇ ಆದರೆ ನಂಬುವವನಿಗೆ ಎಲ್ಲ ಆಗುವುದು ಎಂಬುದಾಗಿ ಹೇಳಿದಂಥ ಸರ್ವೇಶ್ವರನಾದಂಥ ದೇವರು, ಸರ್ವಜ್ಞನಾದಂಥ ಮಹಾದೇವರು, ಆತನು ಸರ್ವಶಕ್ತನು ಕೂಡ ಆಗಿದ್ದಾನೆ. ಆಗದ ಎಲ್ಲ ಕಾರ್ಯಗಳನ್ನು ನಂಬುವವರ ಜೀವಿತದಲ್ಲಿ ಆತನು ಆಗುವಂತೆ ಮಾಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಆಶ್ರಯಕ್ಕೆ ನಾವು ಬರುವಂಥವರಾಗೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ರೂತಳು ದೇವರ ಆಶ್ರಯಕ್ಕೆ ಬಂದ್ಲು, ಈ ಹನ್ನಳು ದೇವರ ಆಶ್ರಯಕ್ಕೆ ಬಂದ್ಲು. ಯೇಸು ಸ್ವಾಮಿಯ ಕಾಲದಲ್ಲಿ ಅನೇಕ ರೋಗಗ್ರಸ್ತ ವ್ಯಕ್ತಿಗಳು ದೇವರ ಆಶ್ರಯಕ್ಕೆ ಬಂದು ಅವರು ಬಿಡುಗಡೆಯನ್ನ ಪಡೆದುಕೊಂಡ್ರು. ಇವತ್ತು ನಾನು ನೀನು ಕೂಡ 2025ನೇ ವರ್ಷದ ಪ್ರಾರಂಭದಿಂದ ಮೊದಲುಗೊಂಡು ಈ 2025ನೇ ವರ್ಷ ಅಂತ್ಯದವರೆಗೂ ಕೂಡ ನಾವು ದೇವರ ಆಶ್ರಯದಲ್ಲಿ ಏನು ಮಾಡೋಣ, ನಿಲ್ಲುವಂಥವರಾಗೋಣ. ದೇವರು ಖಂಡಿತವಾಗಿ ನಮ್ಮ ಜೀವಿತವನ್ನು ಆತನು ನೋಡಿಕೊಳ್ಳುವಂಥ ದೇವರಾಗಿದ್ದಾನೆ. ಎಲ್ರೋಹಿಯಾಗಿ ಆತನು ಕಷ್ಟದ ಸಮಯದಲ್ಲಿ ನಮ್ಮನ್ನು ನೋಡಿ ಆ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವಂಥದ್ದು ಮಾತ್ರವಲ್ಲ, ಯೆಹೋವ ಈರೆಯಾಗಿ ಆತನು ನಮಗೆಲ್ಲ ಬೇಕಾಗಿರುವಂಥದ್ದೆಲ್ಲವನ್ನು ಆತನು ಏನು ಮಾಡ್ತಾನೆ, ಒದಗಿಸಿ ಕೊಡ್ತಾನೆ. ಆತನು ನಾವು ರೋಗದಲ್ಲಿ ಇರುವಂಥ ಸಮಯದಲ್ಲಿ ಸ್ವಸ್ಥಪಡಿಸುವಂತ ಯೆಹೋವ ರಾಫ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ಆತನು ಕೇವಲ ನಮ್ಮನ್ನ ಬಿಟ್ಟು ಬಿಡದೆ ದಾಸತ್ವ ಯಾವುದು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆಯೋ ಆ ದಾಸತ್ವದಿಂದ ಬಿಡುಗಡೆ ಮಾಡುವಂತ ಎಲ್ ಶಡಾಯ್ ದೇವರು ಕೂಡ ಆಗಿದ್ದಾನೆ ಪ್ರಿಯರೇ. ಆತನು ನಾವು ಸಹಾಯಕ್ಕಾಗಿ ಬೇಡುವಾಗ, ಅಂಗಲಾಚುವಾಗ ನಮಗೆ ಸಹಾಯ ಮಾಡುವಂತ ಎಬಿನೇಜರ್ ಆಗಿ ಆತನು ಇರುವಂತ ದೇವರು ಆಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಸಮಾಧಾನವಿರಲಾರದಂಥ ಸ್ಥಿತಿಯಲ್ಲಿ ನಾವು ಇರುವಂಥದ್ದೇ ಆದರೆ ನಮಗೆ ಯಾವಾಗಲೂ ಕೂಡ ಸಮಾಧಾನ ಕೊಡುವುದಕ್ಕಾಗಿ ಆತನು ಯೆಹೋವ ಏನಂತ ಹೇಳ್ತೇವೆ, ಶಾಲೋಮ್ ಆಗಿ ಆತನು ಇರುವಂಥವನಾಗಿದ್ದಾನೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ಏಕಾಂಗಿಯಾಗಿ ನಾವಿರುವಾಗ, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನಾವಿರುವಾಗ ಆತನು ಇಮ್ಮಾನುವೇಲನಾಗಿ, ಮತ್ತೆ ಅಷ್ಟು ಮಾತ್ರವಲ್ಲದೆ ಯೆಹೋವ ಶಮ್ಮ ಆಗಿ ಆತ ನಮ್ಮ ಜೊತೆಗಿರುವಂತಹ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನ ಆಶ್ರಯದಲ್ಲಿ ನಾವು ಬರೋಣ. ದೇವರ ಆಶ್ರಯಕ್ಕೆ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರಿಗೂ ಕೂಡ ದೇವರು ಬಿಡುಗಡೆಯನ್ನು, ಬಹುಮಾನವನ್ನು, ಅನೇಕವಾದಂಥ ಪ್ರತಿಫಲವನ್ನು ಆತನು ಅನುಗ್ರಹಿಸಿದ್ದಾನೆ. ಅಬ್ರಹಾಮನನ್ನು ದೇವರು ಮರೆಯಲಿಲ್ಲ, ದೇವರು ಆತನಿಗೆ ದೇಶವನ್ನೇ ಕೊಟ್ಟ. ದಾವೀದನನ್ನು ದೇವರು ಮರೆಯಲಿಲ್ಲ, ಶತ್ರು ಗೊಲ್ಯಾತನಿಂದ ಸಂಪೂರ್ಣವಾಗಿ ವಿಮೋಚನೆಯನ್ನು ಕೊಟ್ಟ. ಯೆಹೋಷಾಫಾಟನನ್ನು ದೇವರು ಮರೆಯಲಿಲ್ಲ, ಶತ್ರು ಸೈನ್ಯ ಆತನ ಮೇಲೆ ಬಂದಂಥ ಸಮಯದಲ್ಲಿ ದೇವರೇ ಯುದ್ಧ ಮಾಡಿ ಆ ಶತ್ರುಗಳನ್ನ, 3 ರಾಜರುಗಳನ್ನು ಆತನು ಓಡಿಸಿ ಬಿಡುಗಡೆಯನ್ನು ದಯಪಾಲಿಸಿ ಒಂದು ಯೆಹೋಷಾಫಾಟನ ರಾಜ್ಯದಲ್ಲಿ ಸಮಾಧಾನವನ್ನು ದೇವರು ಏನು ಮಾಡಿದ, ಅನುಗ್ರಹಿಸಿದ ಪ್ರಿಯರೇ. ಹಿಜ್ಕೀಯನಿಗೆ ಸಾವು ಸಂಭವಿಸುವಂಥ ಕ್ಷಣ, ಸಾವಿನ ಕೊನೆಯ ಗಳಿಗೆಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ದೇವರ ಆಶ್ರಯಕ್ಕೆ ಹೋಗಿರ್ತಕ್ಕಂಥ ಹಿಜ್ಕೀಯ ಗೋಡೆ ಕಡೆಗೆ ಮುಖ ಮಾಡಿಕೊಂಡು, ದೇವರೇ ನಾನು ನಿನಗೆ ಮಾಡಿದಂಥ ಭಯಭಕ್ತಿಯನ್ನು, ನಾನು ನಿನಗೇ ನಡೆದುಕೊಂಡ ರೀತಿಯನ್ನು, ನನ್ನ ನೀತಿಯ ಜೀವಿತವನ್ನು ನೆನಪು ಮಾಡಿಕೆಂಬುದಾಗಿ ಹೇಳಿದಾಗ ದೇವರು ಸಾವಿನ ಸಮೀಪಕ್ಕೆ ಇರ್ತಕ್ಕಂಥ ವ್ಯಕ್ತಿಗೆ 15 ವರ್ಷಗಳ ಕಾಲ ಆಯುಷ್ಕಾಲವನ್ನು ಆತನೇನು ಮಾಡಿದ, ಹೆಚ್ಚಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ನನಗೆ ನಿನಗೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಇದ್ದಾನೆ ಪ್ರಿಯರೇ. ಈ ವರ್ಷವನ್ನು ನಾವು ಏನಂತ ಈ ದೇವರ ಆಶ್ರಯದಲ್ಲಿ ಕಳೆಯುವಂಥ ಮಕ್ಕಳಾಗಿ ನಾವು ಇರುವಂಥವರಾಗೋಣ. ಈ ವರ್ಷವನ್ನು ದೇವರ ಕರುಣೆ ಕನಿಕರ ಶುಭ ವರ್ಷ ಎಂಬುದಾಗಿ ನಾವು ಘೋಷಿಸಿದ್ದೇವೆ. ಆತನ ಕರುಣೆ, ಆತನ ಕನಿಕರ, ಆತನು ಕೊಡುವಂಥ ಶುಭ ನಿನ್ನ ಜೀವಿತದಲ್ಲಿ ನೀನು ಹೊಂದಿಕೊಳ್ಳಬೇಕಾದ್ರೆ ದೇವರ ಆಶ್ರಯದಲ್ಲಿ ನೀನು ಬರುವಂಥ ವ್ಯಕ್ತಿ ಆಗಬೇಕು ಪ್ರಿಯರೇ. ಆತನ ಆಶ್ರಯಕ್ಕೆ ಯಾರು ಬಂದು ಅವ್ರು ಯಾರು ಕೂಡ ಕೈ ಬಿಡಲ್ಪಡಲಿಲ್ಲ. ಹಲ್ಲೆಲೂಯಾ. ಕೊನೆಯದಾಗಿ ಶಿಲುಬೆ ಮೇಲೆ ಕೂಡ ಆತನನ್ನು ಆಶ್ರಯಿಸಿದಂಥ ಬಲಗಡೆ ಕಳ್ಳನಿಗೆ ದೇವರು ಹೇಳಿದ್ರು ಏನಂತೇಳಿ, ಇವತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ. ಅಂದರೆ ಎಷ್ಟು ಒಳ್ಳೆ ದೇವರಾಗಿರ್ಬೋದು ಆತ. ಹಲ್ಲೆಲೂಯಾ. ಅಷ್ಟು ದಿವಸಗಳ ಕಾಲ ಭಯಂಕರವಾಗಿರ್ತಕ್ಕಂಥ ಏನಂತ ಹೇಳ್ತೀವಿ, ಕಳ್ಳತನ ಮಾಡಿದಾನೆ, ದರೋಡೆ ಮಾಡಿದಾನೆ, ಅವಮಾನಕರವಾದಂಥ ಜೀವಿತವನ್ನು ಜೀವಿಸಿದ್ದಾನೆ, ತನ್ನ ಜೀವಿತದ ಕೊನೆಯ ಅವಧಿಯಲ್ಲಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಿಜ್ಕೀಯನನ್ನು ಒಂದು ಕಡೆಗೆ ತೆಗೆದುಕೊಂಡು ಬರೋಣ, ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನು ಒಂದು ಕಡೆಗೆ ತೆಗೆದುಕೊಂಡು ಬರೋಣ. ಹಿಜ್ಕೀಯನು ಭಯಭಕ್ತಿಯ ಜೀವಿತವನ್ನು ಮಾಡಿದಾನೆ, ಆದರೆ ಕಳ್ಳ ಮಾಡಿಲ್ಲ. ಹಲ್ಲೆಲೂಯಾ. ಈ ಹಿಜ್ಕೀಯನನ್ನು ಕರುಣಿಸಿದಂಥ ದೇವರು ಈ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನನ್ನು ಕೂಡ ಕರುಣಿಸಿದ. ಕಾರಣ ಏನಂತಂದರೆ, ಆತನು ತನ್ನ ಕರುಣೆಯನ್ನು, ಕೃಪೆಯನ್ನು, ತನ್ನ ಕನಿಕರವನ್ನು, ತನ್ನ ಶುಭವನ್ನು, ತನ್ನನ್ನು ಆಶ್ರಯಿಸಿಕೊಳ್ಳುವಂಥವ್ರಿಗೆ ಆತನು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ 91ನೇ ಕೀರ್ತನೆಯನ್ನು ಬರೆಯುವಂಥ ಸಮಯದಲ್ಲಿ ಮೋಶೆ ಈ ರೀತಿಯಾಗಿ ಬರೀತಾನೆ. ಒಂದು ಸಾರಿ ಓದೋಣ ಅದನ್ನು ಕೊನೆಯದಾಗಿ. ಓಕೆ. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ
ಸುರಕ್ಷಿತನಾಗಿರುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹೆಂಗಂತ್ರಿ? ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆಯೇ ನಿನಗೆ ಖೇಡ್ಯವು ಗುರಾಣಿಯು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದಂಥ ದೇವರು, ಪರಾತ್ಪರನಾದಂಥ ದೇವರನ್ನು ನೀನು ಮೊರೆವಕ್ಕಿರುವ ಕಾರಣಕ್ಕಾಗಿ ನೀನು ಹೆಂಗಿರ್ತೀಯ? ಸುರಕ್ಷಿತನಾಗಿರ್ತೀಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ಮೇಲೆ ಆಯುಧಗಳು ಬರ್ಬೋದು, ಬಾಣಗಳು ಬರ್ಬೋದು, ಭಯಂಕರವಾಗಿರ್ತಕ್ಕಂಥ ಪೆಟ್ಟುಗಳು ಬರ್ಬೋದು, ಆದರೆ ದೇವರೇ ನಿನಗೆ ಗುರಾಣಿಯಾಗಿದ್ದ ಅವೆಲ್ಲವುಗಳಿಂದ ಏನು ಮಾಡ್ತಾನೆ? ತಪ್ಪಿಸ್ತಾನೆ. ಅದರ ಸಲ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ 54-17 ವಚನದಲ್ಲಿ, ಏಷ್ಯನ ಪ್ರವಾದನ ಗ್ರಂಥದಲ್ಲಿ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸದ. ಕಾರಣ ದೇವರೇ ನಿನಗೆ ಹಿಂಬಲವಾಗಿ ಮುಂಬಲವಾಗಿ ಜೊತೆಗಾರನಾಗಿ ಆತನು ನಿನ್ನ ಸಂಗಡ ಇರುವಂತಹ ದೇವರಾಗಿದ್ದಾನೆ. ಯಾರು ಆತನನ್ನು ಆಶ್ರಯಿಸಿಕೊಳ್ತಾರೋ ಅವರಿಗೆ ಆತನು ತನ್ನ ಪ್ರತಿಫಲವನ್ನು, ಬಹುಮಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಆಶ್ರಯಕ್ಕೆ ಬಂದಿರತಕ್ಕಂಥ ಅವರ ಜೀವಿತವನ್ನು ಯಾವ ರೀತಿಯಾಗಿ ನೀನು ಆಶೀರ್ವಾದ ಮಾಡಿದೆಯೋ ಅದೇ ರೀತಿಯಾಗಿ ನನ್ನ ಜೀವಿತವನ್ನು ಕೂಡ ಆಶೀರ್ವಾದ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರಂಭದ ದಿವಸಗಳಲ್ಲಿ 2025ನೇ ಹೊಸ ವರ್ಷದ ಪ್ರಾರಂಭದ ವಾರದಲ್ಲಿಯೇ ದೇವಾ ನಿನ್ನ ಆಶ್ರಯದಲ್ಲಿ ನಾನಿದ್ದೀನಪ್ಪ. ಇನ್ನು ಉಳಿದಿರ್ತಕ್ಕಂಥ 51 ವಾರಗಳು ದೇವರೇ ನಿನ್ನ ಸನ್ನಿಧಾನದಲ್ಲಿಯೇ ಕಾಣಿಸಿಕೊಳ್ಳುವ ಮಗನಾಗುವಂತೆ, ಮಗಳಾಗುವಂತೆ ನನ್ನನ್ನು ಬಲಪಡಿಸು ಸ್ವಾಮಿ. ನಿನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ದೇವರೇ ಸಂಪೂರ್ಣವಾಗಿ ಆತ್ಮೀಕ ಭಕ್ತಿಯನ್ನು ನಾನು ಮಾಡುವಂತೆ ನನಗೆ ಸಹಾಯ ಒದಗಿಸಿಕೊಡು ಎಂಬುದಾಗಿ ಕೇಳೋಣವಾ. ಹನ್ನಳು, ರೂತಳು, ಅನೇಕ ದೈವ ಭಕ್ತರು ದೇವರನ್ನು ಆಶ್ರಯಿಸಿಕೊಂಡ ಹಾಗೆ ಇವತ್ತು ನಾನು ನೀನು ಆತನನ್ನು ಆಶ್ರಯಿಸಿಕೊಂಡ್ರೆ ಖಂಡಿತವಾಗಿ ಆಶೀರ್ವಾದ ಇದೆ. ಸಹೋದರ ಸಹೋದರಿಯೇ, ದೇವರು ಮರೆಯುವುದಕ್ಕೆ ಅನ್ಯಾಯಗಾರನಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನು ತನ್ನ ಸಮೀಪಕ್ಕೆ ಬರುವಂಥವರೆಲ್ಲರನ್ನ ನೋಡುವ ದೇವರಾಗಿದ್ದಾನೆ. ಈ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸೋಣವ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಈ 2025ನೇ ವರ್ಷ ನಿನ್ನ ಕರುಣೆ ಕನಿಕರ ಶುಭ ವರ್ಷದಲ್ಲಿ ಸ್ವಾಮಿ ಕರ್ತನೆ, ಯಾರು ನಿನ್ನ ಆಶ್ರಯಕ್ಕೆ ಬರುವರೋ ಅವರಿಗೆ ಪ್ರತಿಫಲ ಉಂಟು, ಅವರಿಗೆ ಶುಭ ಉಂಟು, ಅವರಿಗೆ ನಿನ್ನ ಕರುಣೆ ಕನಿಕರ ನೀನು ತೋರಿಸುವುದುಂಟು ಎಂಬುದಾಗಿ ಸ್ಪಷ್ಟವಾಗಿ ಲೇಖನದ ಮೂಲಕವಾಗಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ದೇವರೇ, ಯಾವ ಅನಾರೋಗ್ಯ ಆಳ್ವಿಕೆ ಮಾಡ್ತಾ ಇದೆಯೋ, ಯಾವೊಂದು ಅಸಾಧ್ಯವಾದಂಥ ಕಾಯಿಲೆ ಹಿಡಿದಿದೆಯೋ, ಯಾವೊಂದು ಬಲಹೀನತೆ ಆಳ್ವಿಕೆ ಮಾಡ್ತಾ ಇದೆಯೋ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ನಿನ್ನ ಆಶ್ರಯಕ್ಕೆ ಬಂದಿರತಕ್ಕಂಥ ಇವರ ಜೀವಿತದಲ್ಲಿ ಸಂಪೂರ್ಣವಾದಂಥ ವಿಮೋಚನೆಯನ್ನು ಸ್ವಾಮಿ ಘೋಷಿಸ್ತಾ ಇದ್ದೇವಪ್ಪ, ಬಿಡುಗಡೆಯನ್ನು ಘೋಷಿಸ್ತಾ ಇದ್ದೇವೆ ಸ್ವಾಮಿ. ದೇವರೇ, ನಿನ್ನ ಸಹಾಯ ಮಾಡಪ್ಪ. ಎಲ್ಲ ಒಳ್ಳೆಯದನ್ನು ಮಾಡುವಂಥ ಮಹಾದೇವರಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ಎಲ್ಲ ನಿನ್ನ ಚಿತ್ತದಂತೆ ಸಕಲ ಕಾರ್ಯಗಳನ್ನು ನೆರವೇರಿಸಿ ನಡೆಸಿ ನೀವು ತಾನೇ ಮಹಿಮೆ ಹೊಂದಬೇಕೆಂಬುದಾಗಿ ದೇವರೇ, ಪ್ರಾರಂಭದ ದಿವಸಗಳಲ್ಲಿ ನಾವಿದ್ದೇವಪ್ಪ. 2025ನೇ ವರ್ಷ ಕರ್ತನೆ ಡಿಸೆಂಬರ್ ತಿಂಗಳಿನ ಕೊನೆಯ ವಾರದವರೆಗೂ ಕೂಡ ಸ್ವಾಮಿ ನಿನ್ನಲ್ಲಿಯೇ ಸ್ಥಿರವಾಗಿ ಜೀವಿಸುತ್ತಾ ದೇವಾ, ನೀನು ಬೆಳೆಸಿದ ದ್ರಾಕ್ಷ ಕರ್ತನೆ ಸ್ವಾಮಿ ಕೊಂಬೆಯೋಪಾದಿಯಲ್ಲಿ, ಕರ್ತನೆ ಫಲ ಕೊಡುವ ಅಂಜೂರದ ಮರದೋಪಾದಿಯಲ್ಲಿ ನಮ್ಮ ಜೀವಿತ ಇರುವಂತೆ ಸಹಾಯ ಮಾಡಿ ನಡೆಸಿ ಕರ್ತನೆ ಸ್ವಾಮಿ, ನಿನ್ನನ್ನೇ ಅಂಟಿಕೊಂಡು ಜೀವಿಸಲಿಕ್ಕಾಗುವ ಹಾಗೆ, ಫಲ ಕೊಡುವ ಮಕ್ಕಳಾಗುವ ಹಾಗೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.